ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಕ್ಯಾಮ್ರಾ ಹಿಂದಿನ ಕತೆಗೆ ಸ್ವಾಗತ. ನಂದೊಂದು ಫೋಟೋ ತೆಗಿತೀಯಾ ಅಂತ ಕೇಳೋದು ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆದರೆ ಇದ್ರ ಹಿಂದೆ ದೊಡ್ಡ ಕತೆನೇ ಇರುತ್ತೆ. ಹೆಂಡತಿ ಗಂಡನಿಗೆ ಒಂದು ಸೂಪರ್ ಫೋಟೋ ತೆಕ್ಕೊಡ್ತಾಳೆ, ಪರ್ಫೆಕ್ಟ್ ಆ್ಯಂಗಲ್ ಮತ್ತು ಲೈಟಿಂಗ್ಸ್. ಅದೇ ಫೋನನ್ನು ಗಂಡನ ಕೈಗೆ ಕೊಟ್ಟು ನಂದು ಒಂದು ಫೋಟೋ ಕ್ಲಿಕ್ ಮಾಡು ಅಂದಾಗ ಸಿಗೋ ರಿಸಲ್ಟೇ ಬೇರೆ. ಒಂದೋ ತಲೆ ಅರ್ಧ ಕಟ್ಟಾಗಿರುತ್ತೆ, ಇಲ್ಲ ಕಣ್ಣು ಮುಚ್ಚಿರುತ್ತೆ, ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ನಲ್ಲಿರೋ ಕಸದ ತೊಟ್ಟಿನೇ ಫೋಟೋದಲ್ಲಿ ಮೇನ್ ಹೀರೋ ಆಗಿರುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ನಡೆಯೋ ಅತಿ ಕಾಮನ್ ಜಗಳ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಂತೂ ಇದರ ಬಗ್ಗೆ ಸಾಲು ಸಾಲು ಮೀಮ್ಸ್ಗಳೇ ಇವೆ. ಆದರೆ ಈ ಜಗಳ ನಿಜವಾಗಿಯೂ ಬರೀ ಒಂದು ಫೋಟೋಗೋಸ್ಕರನಾ? ಖಂಡಿತ ಅಲ್ಲ. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಎಲ್ಲರೂ ಫೋನ್ನಲ್ಲೇ ಮುಳುಗೋಗಿರ್ತಾರೆ. ಇಬ್ಬರು ಒಟ್ಟಿಗೆ ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಸ್ವಲ್ಪ ಟೈಮ್ ಸಿಗೋದು. ಹಾಗೆ ಹೋದಾಗ ನಂದೊಂದು ಫೋಟೋ ತೆಗಿತೀಯಾ ಅಂತ ಕೇಳಿದರೆ ಅದರ ನಿಜವಾದ ಅರ್ಥ ಸ್ವಲ್ಪ ನಿನ್ನ ಫೋನ್ ಸೈಡ್ಗಿಟ್ಟು ನನ್ನ ಕಡೆ ಗಮನ ಕೊಡ್ತೀಯಾ ಅಥವಾ ನನಗೋಸ್ಕರ ಈ ಒಂದು ಸಣ್ಣ ಕೆಲಸ ಮಾಡ್ತೀಯಾ ಅಂತ ಆಗಿರುತ್ತೆ. ರಿಲೇಷನ್ಶಿಪ್ ಎಕ್ಸ್ಪರ್ಟ್ ಆದ ಜಾನ್ ಗಾಟ್ಮನ್ ಇದನ್ನು ಭಾವನಾತ್ಮಕ ಸಂಪರ್ಕದ ಸಣ್ಣ ಪ್ರಯತ್ನ ಅಂತ ಕರೀತಾರೆ. ಅಂದರೆ ಪಾರ್ಟ್ನರ್ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋಕ್ಕೆ ಮಾಡೋ ಒಂದು ಚಿಕ್ಕ ಪ್ರಯತ್ನ. ಅದು ಒಂದು ಕಾಮಿಡಿ ರೀಲ್ ಶೇರ್ ಮಾಡೋದಾಗಿರಬಹುದು, ಆಫೀಸ್ ವಿಷಯ ಮಾತಾಡೋದಾಗಿರಬಹುದು, ಹೊಸ ಹೇರ್ ಸ್ಟೈಲ್ ತೋರಿಸೋದಾಗಿರಬಹುದು, ಅಥವಾ ಈ ಥರ ಒಂದು ಫೋಟೋ ತೆಗೆಯೋಕೆ ಕೇಳೋದಾಗಿರಬಹುದು. ಇದ್ರ ಹಿಂದಿರೋ ಆಂತರಿಕ ಪ್ರಶ್ನೆ ಇಷ್ಟೇ: ನೀನು ನನ್ನನ್ನು ಗಮನಿಸ್ತಾ ಇದೀಯಾ? ನಾನು ನಿನಗೆ ಮುಖ್ಯನಾ ಅನ್ನೋದು. ನಮ್ಮ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ದೊಡ್ಡ ದೊಡ್ಡ ಗಿಫ್ಟ್ಗಳಿಂದ ಗೊತ್ತಾಗಲ್ಲ. ದಿನನಿತ್ಯದ ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇದು ಬರೀ ಹೆಣ್ಮಕ್ಳ ವಿಷಯ ಅಲ್ಲ, ಗಂಡಸರು ಕೂಡ ಇಂಥ ಸಣ್ಣ ಸಣ್ಣ ಭಾವನಾತ್ಮಕ ಸಂಪರ್ಕದ ಸಣ್ಣ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ, ಹೊಸದಾಗಿ ಮಾಡಿಸಿದ ಹೇರ್ ಕಟ್ ಬಗ್ಗೆ ಹೇಳೋದು, ಆಫೀಸ್ನಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಕತೆ ಹಂಚ್ಕೊಳ್ಳೋದು, ಅಥವಾ ನನ್ನ ಹೊಸ ಜಾಕೆಟ್ ಹೇಗಿದೆ ಅಂತ ಕೇಳೋದು. ಇದೆಲ್ಲವೂ ನನ್ನನ್ನು ಸ್ವಲ್ಪ ಗಮನಿಸು, ನನಗೂ ಮೆಚ್ಚುಗೆ ಕೊಡು ಅಂತ ಕೇಳೋ ಸಣ್ಣ ಪ್ರಯತ್ನಗಳೇ. ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ, ಯಾರದ್ದೂ ಇಲ್ಲಿ ಕೆಟ್ಟ ಉದ್ದೇಶ ಇರಲ್ಲ, ಬದಲಿಗೆ ಇಬ್ಬರ ಯೋಚನೆ ಮ್ಯಾಚ್ ಆಗ್ತಾ ಇರಲ್ಲ. ಒಬ್ರು ಅಂದ್ಕೊಳ್ತಾರೆ ಅಷ್ಟು ಮುಖ್ಯ ಆಗಿದ್ರೆ ನೇರ ಹೇಳಬೇಕಾಗಿತ್ತಲ್ವಾ ಅಂತ. ಇನ್ನೊಬ್ರು ಅಂದ್ಕೋತಾರೆ ನಾನು ಹೇಳದಿದ್ರೂ ನನಗೆ ಅರ್ಥ ಆಗಬೇಕಾಗಿತ್ತಲ್ಲ ಅಂತ. ಯಾವ ಕಪಲ್ಸ್ ಇಂಥ ಸಣ್ಣ ಸಣ್ಣ ಸಿಗ್ನಲ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವರ ಲೈಫ್ ಚೆನ್ನಾಗಿರುತ್ತೆ. ಯಾರು ಇವುಗಳನ್ನು ನೆಗ್ಲೆಕ್ಟ್ ಮಾಡ್ತಾರೋ ಅವ್ರ ಮಧ್ಯೆ ಗ್ಯಾಪ್ ಜಾಸ್ತಿ ಆಗುತ್ತೆ. ಒಂದು ಕೆಟ್ಟ ಫೋಟೋ ತೆಗೆಯೋದು ಅಥವಾ ಆ ಕಡೆ ಗಮನನೇ ಕೊಡದೇ ಇರೋದು ದೊಡ್ಡ ವಿಷಯಗಳನ್ನು ಇಗ್ನೋರ್ ಮಾಡಿದಷ್ಟೇ ಬೇಸರ ತರುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ದಿನದಲ್ಲಿ ಕೇವಲ 1-5 ನಿಮಿಷ ಈ ಸಣ್ಣ ವಿಷಯಗಳಿಗೆ ಟೈಮ್ ಕೊಟ್ಟು ನೋಡಿ. ಪಾರ್ಟ್ನರ್ ಮಾತಾಡುವಾಗ ಫೋನ್ ಕೆಳಗಿಟ್ಟು ಅವ್ರ ಮುಖ ನೋಡಿ ಮಾತಾಡಿ. ಅವ್ರು ಹೇಳೋ ವಿಷಯಕ್ಕೆ ಕ್ಯೂರಿಯಾಸಿಟಿಯಿಂದ ನೀವು ಇನ್ನೊಂದು ಪ್ರಶ್ನೆ ಕೇಳಿ. ಅವರ ಹೊಸ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಒಂದು ಕಾಂಪ್ಲಿಮೆಂಟ್ ಕೊಡಿ. ಫೋಟೋ ತೆಗೆಯುವಾಗ ಇನ್ನೊಂದು ಎಕ್ಸ್ಟ್ರಾ ಫೋಟೋ ತೆಗೆದುಕೊಡಿ. ಇದು ಓಕೆನಾ ನೋಡು ಅಂತ ಪ್ರೀತಿಯಿಂದ ಕೇಳಿ. ಯಾಕೆಂದರೆ ಪ್ರೀತಿ ಅನ್ನೋದು ಬರೀ ಸಿನಿಮ್ಯಾಟಿಕ್ ಸ್ಟೈಲ್ನಲ್ಲಿರೋ ದೊಡ್ಡ ದೊಡ್ಡ ಮೂಮೆಂಟ್ಸ್ನಲ್ಲ, ಬದಲಿಗೆ ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ, ನೀನು ನನಗೆ ಮುಖ್ಯ, ನಿನಗೋಸ್ಕರ ಈ 5 ನಿಮಿಷ ಕೊಡೋಕ್ಕೆ ನನಗೆ ಖುಷಿ ಇದೆ ಅಂತ ತೋರಿಸೋ ನೂರಾರು ಸಣ್ಣ ಸಣ್ಣ ಕ್ಷಣಗಳಲ್ಲಿ ಪ್ರೀತಿ ಬೆಳೆಯುತ್ತೆ. ಕೆಲವೊಮ್ಮೆ ಆ ಪ್ರಯತ್ನನ ಸಣ್ಣ ಫೋಟೋ ತೆಗೆಯೋ ಮೂಲಕ ಶುರು ಮಾಡ್ಬೋದು. ಧನ್ಯವಾದ.